ನೀವು ಖಾಸಗಿ ವ್ಯಕ್ತಿ ಅಥವಾ ಜ್ಯುವೆಲ್ಲರಿ ಶಾಪ್ಗಳಲ್ಲಿ ಚಿನ್ನ ಅಡ ಇಟ್ಟಿದ್ದೀರಾ? ಹಾಗಿದ್ರೆ ಈ ಸ್ಟೋರಿಯನ್ನು ನೀವು ನೋಡಲೇಬೇಕು. ಕಡಿಮೆ ಹಣಕ್ಕೆ ನೀವಿಟ್ಟ ಚಿನ್ನವನ್ನು ಎಗರಿಸೋದಕ್ಕೆ ಯಾವ ರೀತಿ ಜ್ಯುವೆಲ್ಲರಿ ಮಾಲಕರು ಡ್ರಾಮಾ ಮಾಡ್ತಾರೆ ಅನ್ನೋದಕ್ಕೆ ಉದಾಹರಣೆ ಇದೆ. ಚಿನ್ನದ ದರ ಸದ್ಯ ಗಗನಕ್ಕೆ ತಲುಪಿದೆ. ಅಡ ಇಟ್ಟಂತ ಬಂಗಾರವನ್ನು ಬಿಡಿಸ್ಕೊಳ್ಳೋದಕ್ಕೆ ಅಂತ ಹೋದ್ರೆ ಜ್ಯುವೆಲ್ಲರಿ ಮಾಲೀಕನೊಬ್ಬ ಕಳ್ಳಾಟ ಆಡಿದ್ದಾನೆ. ಆಸಿಡ್ ಅಟ್ಯಾಕ್ ನ ನಾಟಕ ಆಡಿ ಸಿಕ್ಕಿ ಬಿದ್ದಿದ್ದಾನೆ ಚಿನ್ನದ ವ್ಯಾಪಾರಿ. ಮಂಡ್ಯ ಜಿಲ್ಲೆಯ ಪಾಂಡವಪುರದ ಕ್ಯಾತನಹಳ್ಳಿಯಲ್ಲಿ ನಡೆದಿರುವಂತ ಘಟನೆ. ಚಿನ್ನ ಕಳ್ಳತನ ಆಗಿದೆ ಅಂತ ಕತೆ ಕಟ್ಟಿರೋದು. ಗ್ರಾಹಕರ ಚಿನ್ನಕ್ಕೆ ಕನ್ನ ಇಟ್ಟಿದ್ದಾನೆ ಮಹಾಲಕ್ಷ್ಮಿ ಅಂಗಡಿಯ ಮಾಲೀಕ. ಯಾರೋ ಅಡ ಇಟ್ಟರೋ ಆ ಚಿನ್ನವನ್ನು ಅವನಿಗೆ ಕೊಡೋದಕ್ಕೂ ಮನಸ್ಸಿರ್ಲಿಲ್ಲ. ಅದಕ್ಕೆ ಆತ ಕಟ್ಟಿರೋ ಕತೆ ಹೆಂಗೆ ಅಂತಂದ್ರೆ, ನನ್ನ ಜ್ಯುವೆಲ್ಲರಿ ಶಾಪಲ್ಲಿ ದರೋಡೆ ಆಗಿದೆ ಅಂತ, ನನಗೆ ಆಸಿಡ್ ಎರಚಿ ದರೋಡೆ ಮಾಡಿದ್ದಾರೆ ಅಂತ ಕತೆ ಹೇಳಿದ್ದಾನೆ. ತನಿಖೆ ಮಾಡಿದಾಗ ಇದರ ಸತ್ಯಾಸತ್ಯತೆ ಬಯಲಾಗಿದೆ. ಈತ ಸೃಷ್ಟಿಸಿರೋದು ಕಟ್ಟುಕತೆ. ದರೋಡೆನೂ ಆಗಿಲ್ಲ, ಏನೂ ಆಗಿಲ್ಲ. ಬದಲಾಗಿ ಈತನಿಗೆ ಚಿನ್ನವನ್ನು ವಾಪಸ್ ಕೊಡೋದಕ್ಕೆ ಮನಸ್ಸಿರಲಿಲ್ಲ. ಯಾರು ಈತನ ಬಳಿ ಚಿನ್ನವನ್ನು ಅಡ ಇಟ್ಟು ದುಡ್ಡು ಪಡ್ಕೊಂಡ್ರು ಅವ್ರು ಬಿಡಿಸ್ಕೊಳ್ಬೇಕು ಅಂತ ಬಂದಾಗ ಈ ಕಥೆಯನ್ನ ಮುಂದಿಟ್ಟು ಚಿನ್ನ ಕಳ್ಳತನ ಆಗಿತ್ತು ಅಂತ ಹೇಳೋದಕ್ಕೆ ಈತ ಪ್ಲಾನ್ ಮಾಡಿದ್ದ. ಮುಂದಕ್ಕೆ ಅದಕ್ಕೆ ಬೇಕಾದಂತ ನಾಟಕವನ್ನ ಈತ ಸೃಷ್ಟಿ ಮಾಡಿದ್ದ ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಆರ್ಯನ್ನ ಕರೆಸಿ ಇವರೇನೆ 1 kg ಬೆಳ್ಳಿ ಮತ್ತು 8 ಗ್ರಾಮ್ ಚಿನ್ನವನ್ನ ಅವ್ರ ಕಡೆ ಕೊಟ್ಟು ಕಳಿಸಿರ್ತಾರೆ. ಇವ್ರದ್ದು ಜಿತೇಂದ್ರ ಅವ್ರದ್ದು ಏನು ಪ್ಲಾನ್ ಇರುತ್ತಂದ್ರೆ, ಸ್ವಲ್ಪ ದಿವಸದಲ್ಲಿ ಇಲ್ಲಿ ಪೂರ್ತಿ ವೈಂಡ್ ಅಪ್ ಮಾಡಿ ಅವ್ರ ಬಿಸ್ನೆಸ್ ಅವರು ವಾಪಸ್ ಅವ್ರ ನೇಟಿಗೆ ಹೋಗ್ಬೇಕಂತ ಇರುತ್ತೆ. ಆ ದೃಷ್ಟಿಯಿಂದ ಇವರು ಇದು ಕ್ರಿಯೇಟ್ ಮಾಡಿರ್ತಾರೆ. ತದನಂತರ ಅವರು ಒಂದು ಕೆರೆಯಲ್ಲಿ DVR ಬಿಸಾಕಿರ್ತಾರೆ. ಅದು ಸಹ ರಿಕವರಿ ಆಗಿದೆ. ಇದು ಫಾಲ್ಸ್ ಇನ್ಫಾರ್ಮೇಶನ್ ಟು ದ ಪೊಲೀಸ್ ಆಫೀಸರ್ ಮಾಡೋದು ಒಂದು ಅಪರಾಧ ಇದೆ. ಅದಕ್ಕಾಗಿ ಇದು ಕ್ರೈಮ್ ನಂಬರ್ 15/2026 ಕ್ರೈಮ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.